ಶಿವಮೊಗ್ಗ ಜಿಲ್ಲೆ ಎನ್ಎಸ್ಎ ವತಿಯಿಂದ ನರೇಂದ್ರ ಮೋದಿ ಅವರು ಏನು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಇದುವರೆಗೂ ಸಹ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲವಾಗಿದ್ದಾರೆ. ಇವತ್ತು ಪಟ್ಟಭದ್ರ ಹಿತಾಸಕ್ತಿ ಶಕ್ತಿಗಳು ಅವರಿಗೆ ಪ್ರಶ್ನೆ ಮಾಡಕ್ಕಾಗದೆ ಬಿಜೆಪಿ ಚೇಲಗಳ ಮಾತುಗಳನ್ನ ಕಟ್ಕೊಂಡು ಇವತ್ತು ಸರ್ಕಾರಿ ಉದ್ಯೋಗಗಳನ್ನ ಕೊಡಿ ಅಂತೇಳಿ ಹೋರಾಟವನ್ನು ಮಾಡ್ತಿದ್ದಾರೆ. ಅವರಿಗೆಲ್ಲ ನೇರವಾಗಿ ಒಂದು ಪ್ರಶ್ನೆನ ಕೇಳ್ತೀನಿ, ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಏನು ಈ ನರೇಂದ್ರ ಮೋದಿ ಸರ್ಕಾರ 2 ಕೋಟಿ ಉದ್ಯೋಗ ಸೃಷ್ಟಿಯನ್ನ ಮಾಡ್ತೀನಿ ಅಂತ ಹೇಳಿತ್ತು, ಅವರಿಗೋಗಿ ನೇರವಾಗಿ ಕೇಳಿ. ಇಲ್ಲಿ ಯಾರ್ದೋ ಮಾತುಗಳನ್ನ ಕೇಳ್ಕೊಂಡು ಸುಮ್ಮನೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದನ್ನು ನಿಲ್ಲಿಸಿ ನ್ಯಾಯ ಎಲ್ಲಿದೆ, ಎಲ್ಲಿ ಉದ್ಯೋಗ ಸೃಷ್ಟಿಯನ್ನ ಮಾಡಬೇಕಾಗಿದೆ ಅದ್ರ ವಿರುದ್ಧ ಹೋರಾಡಿ. ಇವತ್ತು ನಮ್ಮ ಉದ್ದೇಶ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದನ್ನ ಕೇಂದ್ರ ಸರ್ಕಾರವನ್ನು ವಜಾ ಮಾಡಬೇಕಂತ ಹೇಳಿ ರಾಷ್ಟ್ರಪತಿಗೆ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಉದ್ಯೋಗವನ್ನು ನಿರುದ್ಯೋಗ ಮಾಡುವಲ್ಲಿ ಸಕ್ಸಸ್ ಆಗಿರುವ ಕೇಂದ್ರ ಸರ್ಕಾರಕ್ಕೆ ಉದ್ಯೋಗಿಗಳನ್ನು ನಿರುದ್ಯೋಗಿ ಅಧಿಕಾರಕ್ಕೆ ಬರ್ತಾರೆ. ಅವಾಗ ಬಂದಾಗಿದ್ದರೂ ಕೂಡ ಕಳೆದ 17 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಯಾವುದೇ ರೀತಿಯಾದಂತಹ ಉದ್ಯೋಗವನ್ನು ಇವತ್ತಿಗೂ ಕೂಡ ಸೃಷ್ಟಿ ಮಾಡಿಲ್ಲ. ಅದು ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ. ಸರ್ಕಾರಿ ನರೇಂದ್ರ ಮೋದಿಗೆ ಬೇಕು. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, We want justice. Student power, national power, ಬೇಕು. ನಿರುದ್ಯೋಗ ಪಿತಾಮಹ ಮೋದಿಗೆ ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರ